ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಹಳಷ್ಟು ಜನ ಕೇಳ್ತಿದ್ರಿ SSP ಸ್ಕಾಲರ್ಶಿಪ್ ಕಂಪ್ಲೀಟ್ ಮಾಡೋಕ್ಕಾಗ್ತಿಲ್ಲ, ಸೆಪ್ಟೆಂಬರ್ 15ಕ್ಕೆ ಲಾಸ್ಟ್ ಡೇಟ್ ಇದೆ, ಸೆಕೆಂಡ್ ಸ್ಟೆಪ್ಪಲ್ಲಿ ಈ ರೀತಿ ಬರ್ತಾ ಇದೆ, ಏನು ಮಾಡಬೇಕು ಅಂತ. ಸೊ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತು ಈ ವರ್ಷ ಕೂಡ ಸ್ಕಾಲರ್ಶಿಪ್ ಬರೋದು ಸ್ವಲ್ಪ ಪ್ರಾಬ್ಲಮ್ ಆಗಬಹುದೇನೋ ಅನಿಸುತ್ತೆ. ಯಾಕೆ ಏನು ಅಂತ ತಿಳ್ಕೊಬೇಕು ಅಂದರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಮತ್ತು ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. SSP ಸ್ಕಾಲರ್ಶಿಪ್ ಈಗಾಗಲೇ ಓಪನ್ ಆಗಿದೆ. OBC ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಸಲ್ಲಿಸೋದಕ್ಕೆ ಸೆಪ್ಟೆಂಬರ್ 15 ಅಂದರೆ ಇವತ್ತೇ ಲಾಸ್ಟ್ ಡೇಟ್ ಇದೆ. ಆದರೆ SSP ಅಪ್ಲಿಕೇಶನ್ ಹಾಕೋದಕ್ಕೆ ಆಗ್ತಾ ಇಲ್ಲ ಅಂತ ಬಹಳ ಜನ ಕಂಪ್ಲೇಂಟ್ ಮಾಡ್ತಾ ಇದ್ರಿ. ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಪ್ರಾಬ್ಲಮ್ ಆಗ್ತಿದೆ, ಯಾಕೆ ಈ ಥರ ಬರ್ತಿದೆ ಅನ್ನೋದನ್ನ ಲೈವಲ್ಲಿ ನಾನು ನಿಮಗೆ ತೋರಿಸ್ತೀನಿ. SSP ಹಾಕೋಕ್ಕಿಂತ ಮುಂಚೆ ನೆಕ್ಸ್ಟ್ ಈ ಪೇಜಲ್ಲಿ ಬರ್ತಿರಲ್ವ ನೀವು SSP ಪೋರ್ಟಲಲ್ಲಿ, ಇಲ್ಲಿ ನಿಮ್ಮ ಯೂಸರ್ ID ಮತ್ತು ಪಾಸ್ವರ್ಡನ್ನ ಹಾಕಿ ಕೆಳಗಡೆ ಇರೋಂಥ ಕ್ಯಾಪ್ಚಾ ಎಂಟ್ರಿ ಮಾಡಿ ಸ್ಟೂಡೆಂಟ್ ಲಾಗಿನ್ಗೆ ಲಾಗಿನ್ ಆಗಿ ನೆಕ್ಸ್ಟ್ ಏನು ಬರುತ್ತೆ ಅನ್ನೋದನ್ನ ಕೂಡ ನಾನು ನಿಮಗೆ ತೋರಿಸ್ತೀನಿ. ವೆಯ್ಟ್. SSP ಲಾಗಿನ್ ಆಗಿದ್ದೀನಿ ನೋಡಿ. ನೆಕ್ಸ್ಟ್ ಈ ಥರ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಹೋಮ್, ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಆಪ್ಷನ್ ಇದೆ, ಆ್ಯಡ್ ಪೇರೆಂಟ್ಸ್ ಇದೆ. ನನಗೆ ಅಪ್ಲಿಕೇಶನ್ ಹಾಕೋದಲ್ವ, ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಬರುತ್ತೆ. ಒಟ್ಟು ಇಲ್ಲಿ 5 ಸ್ಟೆಪ್ಗಳಿರುತ್ತೆ ನಿಮಗೆ. ಮೊದಲನೇ ಸ್ಟೆಪ್ನ ನೀವು ತುಂಬ ಈಸಿಯಾಗಿ ಕಂಪ್ಲೀಟ್ ಮಾಡ್ಕೋಬಹುದು, ಅದು ಈಸಿ ಇರುತ್ತೆ. ನೆಕ್ಸ್ಟ್ ಬಂದು ಸೆಕೆಂಡ್ ಸ್ಟೆಪ್ಪಲ್ಲಿ ನೀವು ಅಪ್ಲೈ ಮಾಡೋಕ್ಕೆ ಹೋದರೆ ಈ ರೀತಿ ಒಂದು ಪೇಜ್ ಬರುತ್ತೆ. ನಿಮಿಷ, ಸರ್ವರ್ ಸ್ವಲ್ಪ ಪ್ರಾಬ್ಲಮ್ ಇದೆ ಅನಿಸುತ್ತೆ, ಓಪನ್ ಆಗ್ತಿಲ್ಲ. ಸೆಕೆಂಡ್ ಸ್ಟೆಪ್ಪಲ್ಲಿ ನಿಮಗೆ ಸ್ವಲ್ಪ ಡೀಟೇಲ್ಸ್ ಕೇಳುತ್ತೆ. ನೀವು ಹೊರ ರಾಜ್ಯದಲ್ಲಿ ಅಂದರೆ ಕರ್ನಾಟಕ ಬಿಟ್ಟು ಬೇರೆ ರಾಜ್ಯದಲ್ಲಿ ಸ್ಟಡಿ ಮಾಡ್ತಿದ್ದೀರಾ ಅಂತ. ಅದಾದಮೇಲೆ CBSE ಅಥವಾ ICSE ಸಿಲೆಬಸಲ್ಲಿ ಏನಾದರೂ ಓದುತ್ತಾ ಇದ್ದೀರಾ ಅಂದರೆ ಫಸ್ಟ್ PUC ಸೆಕೆಂಡ್ PUC, ಅದ್ರ ಜೊತೆಗೆ ನೀವು ಫಸ್ಟ್ PUC ಸೆಕೆಂಡ್ PUC ಕೋರ್ಸ್ ಮಾಡ್ತಿದ್ದೀರಾ ಅಂತ ಕೇಳುತ್ತೆ. ಎಲ್ಲದಕ್ಕೂ ನೋ ಕೊಟ್ಟ ಮೇಲೆ ನಿಮಗೆ ನಿಮ್ಮ KSOU ಅಥವಾ ಬೇರೆ ಯೂನಿವರ್ಸಿಟಿದು ರೋಲ್ ನಂಬರ್, ರಿಜಿಸ್ಟರ್ ನಂಬರ್ ಇದೆಯಾ ಅಂತ ಕೇಳುತ್ತೆ. ರೋಲ್ ನಂಬರ್ ಮತ್ತು ರಿಜಿಸ್ಟರ್ ನಂಬರ್ ಎರಡೂ ಕೂಡ ಸೇಮು. ನಿಮ್ಮ ಯೂನಿವರ್ಸಿಟಿ ಸೆಲೆಕ್ಷನ್ ಮಾಡ್ಕೊತೀರಾ. ಪ್ರೆಸೆಂಟ್ ನಾನು KSOU ಸ್ಟೂಡೆಂಟ್ಸ್ದು ತೋರಿಸ್ತಾ ಇರೋದ್ರಿಂದ KSOU ಅಂತ ಸರ್ಚ್ ಮಾಡ್ಕೊತೀನಿ. ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಅಂತ ಬರುತ್ತೆ. ಅದಾದಮೇಲೆ ನಿಮಗೆ ನೀವು ಬೇರೆ ಯೂನಿವರ್ಸಿಟಿ ಆದರೆ ಬೇರೆ ಯೂನಿವರ್ಸಿಟಿಯನ್ನು ಕ್ಲಿಕ್ ಮಾಡ್ಕೊತೀರಾ. ನಿಮ್ಮ UG PG ರೋಲ್ ನಂಬರ್ ಕೇಳುತ್ತೆ. ಎಲ್ರಿಗೂ ಕೂಡ ನಿಮ್ಮ ID ಕಾರ್ಡ್ ನಂಬರ್ ಗೊತ್ತಿರುತ್ತಲ್ವ, ರೋಲ್ ನಂಬರ್ನ. ಕೆಲವರಿಗೆ 08P ಅಂತ ಸ್ಟಾರ್ಟ್ ಆಗುತ್ತೆ. 08P ಅಂದರೆ ಅದು ಪೋಸ್ಟ್ ಗ್ರ್ಯಾಜುಯೇಷನ್ ಡಬಲ್ ಡಿಗ್ರಿಗೆ. U ಅಂತ ಬಂದರೆ 08U ಬಂತು ಅಂದರೆ ಅದು ಅಂಡರ್ ಗ್ರ್ಯಾಜುಯೇಟ್ ಡಿಗ್ರಿ ವಿದ್ಯಾರ್ಥಿಗಳಿಗೆ. ಅದು ನಿಮ್ಮ ರೋಲ್ ನಂಬರ್ನ ಎಂಟ್ರಿ ಮಾಡ್ತೀರಾ. ಸುಮ್ಮನೆ ನಾನೀಗ ತೋರಿಸ್ತಾ ಇದ್ದೀನಿ. ಎಂಟ್ರಿ ಮಾಡಿದ್ಮೇಲೆ ನಿಮಗೆ ಈ ಥರ ಒಂದು ಪೇಜ್ ಬರುತ್ತೆ. ನೀವು ನಮೂದಿಸುತ್ತಿರುವ ನೋಂದಣಿ ಸಂಖ್ಯೆ ಅಂದರೆ ರಿಜಿಸ್ಟರ್ ನಂಬರ್ಗೆ ಸಂಬಂಧಿಸಿದ ಶೈಕ್ಷಣಿಕ ಮಾಹಿತಿಯನ್ನು ನಿಮ್ಮ ಯೂನಿವರ್ಸಿಟಿಯವರು UUCMS ಅಲ್ಲಿ ಮತ್ತು SSPಯ ಯೂನಿ ಡಾಟಾದಲ್ಲಿ ಅಪ್ಡೇಟ್ ಮಾಡಿರೋದಿಲ್ಲ ಅಂತ ಬರುತ್ತೆ. ಅದಕ್ಕೋಸ್ಕರ ನಿಮ್ಮ ಕಾಲೇಜು ಅಧಿಕಾರಿಗಳನ್ನ ನೀವು ಸಂಪರ್ಕಿಸಿ, ಅವರು ಅಪ್ಡೇಟ್ ಮಾಡಿದ್ರೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಇರ್ತೀರಾ ಅನ್ನೋ ಮಾಹಿತಿನ ತಿಳಿಸುತ್ತೆ. ನೀವು ಅಪ್ಲಿಕೇಶನ್ ಹಾಕೋಕೆ ಹೋದರೆ ಪ್ರತಿಯೊಬ್ಬರಿಗೂ ಕೂಡ ಈ ಥರ ಬಂದೇ ಬರುತ್ತೆ. ಮತ್ತು ಎಲ್ರಿಗೂ ಈ ಥರ ಯಾಕೆ ಬರುತ್ತೆ ಅಂದರೆ, ಅಪ್ಲಿಕೇಶನ್ ಹಾಕೋರು ಮೊದಲನೇದಾಗಿ ನೀವು 2024-25ನೇ ಬ್ಯಾಚ್ ಇದ್ದೀರಾ ಚೆಕ್ ಮಾಡ್ಕೊಳ್ಳಿ. ಅಂತಹ ವಿದ್ಯಾರ್ಥಿಗಳು ಮಾತ್ರ ಈ ಬಾರಿ ಅಪ್ಲಿಕೇಶನ್ ಹಾಕೋದಕ್ಕಾಗುತ್ತೆ, ಉಳಿದವರು ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ. ಸೆಪ್ಟೆಂಬರ್ 15 ಲಾಸ್ಟ್ ಡೇಟ್ ಇದೆ. ಲಾಸ್ಟ್ ಟೈಮ್ ಬಂದು ಫೆಬ್ರವರಿ 15ಕ್ಕೆ ಲಾಸ್ಟ್ ಡೇಟ್ ಮುಗ್ದೋಯ್ತು ಅಲ್ವಾ, ಆಗ ಅಪ್ಲಿಕೇಶನ್ ಆಗದೆ ಇರೋರು ಈಗ ಅಪ್ಲಿಕೇಶನ್ ಹಾಕೋಕೆ ಹೋದ್ರು ಕೂಡ ಈ ರೀತಿಯೇ ಬರುತ್ತೆ. ಇನ್ನು ರೀಸೆಂಟಾಗಿ ಫಸ್ಟ್ ಇಯರ್ ಅಡ್ಮಿಷನ್ ಆಗಿರೋರು 2024-25 ಬ್ಯಾಚಲ್ಲಿ ಅಡ್ಮಿಷನ್ ಆದವರು ಕೂಡ ಇದೇ ರೀತಿ ಬರ್ತಾ ಇರುತ್ತೆ. ನಮ್ದು ಈ ವರ್ಷನೇ ಅಲ್ವಾ, ಆದರೂ ನಮ್ಗೆ ಯಾಕೆ ಬರ್ತಿಲ್ಲ ಅಂತ ನೀವು ಕೇಳ್ತಾ ಇದ್ರಿ. ಏನಪ್ಪ ಪ್ರಾಬ್ಲಮ್ ಅಂದರೆ, ಮೊದಲನೇದಾಗಿ ಲಾಸ್ಟ್ ಟೈಮ್ SSP ಓಪನ್ ಇತ್ತು ಗೊತ್ತಾ, ಆಗ SSPಯಲ್ಲೂ ಕೂಡ UUCMS ಇಲ್ಲಿದೆ ನೋಡಿ, ಇದರಲ್ಲಿ ನಿಮ್ಮ ಡಾಟಾ ಅಪ್ಡೇಟ್ ಮಾಡಬೇಕಿತ್ತು. ಜೊತೆಗೆ ಯೂನಿ ಡಾಟಾದಲ್ಲೂ ಕೂಡ KSOU ಅವರು ನಿಮ್ಮ ಡಾಟಾನ ಅಪ್ಡೇಟ್ ಮಾಡಬೇಕಿತ್ತು. ಅಂದರೆ ನೀವು ಸ್ಟೂಡೆಂಟ್ ಆಗಿದ್ದೀರಲ್ವ, ಯಾವ ಕೋರ್ಸು, ಯಾವಾಗ ಅಡ್ಮಿಷನ್ನು ಮತ್ತು ಯಾವ ಸೀಟ್ ಅಂತೆಲ್ಲ ಅವ್ರು ಫಿಲ್ ಮಾಡಬೇಕಿತ್ತು. ಆದರೆ ಲಾಸ್ಟ್ ಟೈಮು KSOU ಅವರು ನಮಗೆ UUCMS ಅಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ನಾವು ಮಾಡೋದಿಲ್ಲ, ಯೂನಿ ಡಾಟಾದಲ್ಲಿ ಮಾತ್ರ ಅಪ್ಡೇಟ್ ಮಾಡ್ತೀವಿ ಅಂತ ತಿಳಿಸಿದ್ರಂತೆ. ಸೊ ಯೂನಿ ಡಾಟಾದಲ್ಲಿ ಅವ್ರು ಅಪ್ಡೇಟ್ ಮಾಡ್ತಿದ್ರು, ನಾವು ಅಪ್ಲಿಕೇಶನ್ನ ಕಂಪ್ಲೀಟ್ ಮಾಡ್ಕೊತಾ ಇದ್ದೋ. ಬಟ್ ಈಗ SSP ಅವರು ಪ್ರತಿಯೊಂದು ಯೂನಿವರ್ಸಿಟಿಯವರು ಕೂಡ ಕಂಪಲ್ಸರಿ UUCMS ಇದೆ ನೋಡಿ, ಈ ವೆಬ್ಸೈಟಲ್ಲಿ ಹೋಗಿ ಯೂನಿವರ್ಸಿಟಿಯವರು ಸ್ಟೂಡೆಂಟ್ಗಳ ಡಾಟಾ ಅಪ್ಡೇಟ್ ಮಾಡಬೇಕು ಅಂತ ತಿಳಿಸಿದಾರಂತೆ. ಆದರೆ KSOU ಅವರು ಯೂನಿ ಡಾಟಾದಲ್ಲಿ ಮಾಡಿಬಿಟ್ಟು UUCMS ಅಲ್ಲಿ ಮಾಡಿಲ್ಲ. ಅದಕ್ಕೆ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರಾಬ್ಲಮ್ ಆಗ್ತಿದೆ. ಇನ್ನು ಈ ವಿಚಾರವಾಗಿ UUCMS ಅಲ್ಲಿ ಅಪ್ಡೇಟ್ ಮಾಡಬೇಕಂತೆ, ಮಾಡಿಕೊಡಿ ಅಂತ KSOU ಅವ್ರನ್ನ ಕೇಳಿದ್ರೆ ಅವ್ರ ಕಡೆಯಿಂದ ತುಂಬ ನೆಗ್ಲೆಕ್ಟ್ ಆನ್ಸರ್ ಬರ್ತಾ ಇದೆ. ಏನಪ್ಪ ಹೇಳ್ತಿದ್ದಾರೆ ಅಂದರೆ, VC ಅವ್ರಿಗೆ ಕಾಲ್ ಮಾಡಿ, ಅವ್ರಿಗೆ ಲೆಟರ್ ಹಾಕಿ, ನಿಮಗೆ ಯಾವ ಸ್ಟೆಪ್ಪಲ್ಲಿ ಪ್ರಾಬ್ಲಮ್ ಆಗ್ತಿದೆಯೋ ಅದನ್ನು ಕಳಿಸಿ, ಅದನ್ನು ಒಂದು ಲೆಟರ್ ಬರೀರಿ, ಅದರಲ್ಲಿ ನಿಮ್ಗೆ ಯಾವ ಸ್ಟೆಪ್ಪಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅದೊಂದು ಪ್ರಿಂಟ್ ಕಳಿಸಿ, ನಿಮ್ಮ ID ಕಾರ್ಡ್ ಕಳಿಸಿ, ಏನು ಪ್ರಾಬ್ಲಮ್ ಆಗ್ತಿದೆ ಅದನ್ನು ಬರೆದು ಕಳಿಸಿ, ಮೇಲ್ ಮಾಡಿ, ಈ ರೀತಿಯಾಗಿ ಅವ್ರು ಹೇಳ್ತಿದ್ದಾರೆ. ಇಲ್ಲ ಲೆಟರ್ ಹಾಕಿ ಅಂತ ಹೇಳ್ತಿದ್ದಾರೆ. ಲಾಸ್ಟ್ ಟೈಮು KSOUಲಿ ಸ್ಕಾಲರ್ಶಿಪ್ ಡಿಪಾರ್ಟ್ಮೆಂಟಲ್ಲಿ ನಮಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾಯಿತ್ತು. ಏನಾದರೂ ಹೆಲ್ಪ್ ಕೇಳಿದ್ರೆ ಖಂಡಿತವಾಗ್ಲೂ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ರು. ಈ ಸಲ ಆ ನಂಬರ್ಗೆ ಕಾಲ್ಗಳು ಮಾಡಿದ್ರೆ ಕನೆಕ್ಟೇ ಆಗ್ತಿಲ್ಲ. ಅಂದರೆ ಆಫೀಸ್ ಏನೋ ಚೇಂಜ್ ಆಗ್ತಿದೆಯಂತೆ KSOU ಇದು ಮೇನ್ ಸೆಂಟರ್ದು, ಅವ್ರದ್ದು
ಇರೋ ಪ್ಲೇಸಿಂದ ಬೇರೆ ಕಡೆ ಪ್ಲೇಸ್ಗೆ ಅವ್ರದ್ದು ಶಿಫ್ಟ್ ಮಾಡ್ತಿದ್ದಾರೆ, ಅದಕ್ಕೆ ಮೊಬೈಲ್ ನಂಬರ್ಗಳು ಕಾಂಟ್ಯಾಕ್ಟ್ ಆಗ್ತಿಲ್ಲ ಅಂತ ಹೇಳಿದ್ರು, ಕನೆಕ್ಟ್ ಆಗ್ತಿಲ್ಲ ಅಂತ. ಬಟ್ ಸಂಬಂಧಪಟ್ಟವರು ಇನ್ನೊಂದಷ್ಟು ಅಧಿಕಾರಿಗಳನ್ನ ನಾವು ಇದ್ರ ವಿಚಾರವಾಗಿ ಕಾಂಟ್ಯಾಕ್ಟ್ ಮಾಡಿ ಕೇಳಿದ್ರೆ ಅವ್ರು ಹೇಳ್ತಿದ್ದಾರೆ, VC ಅವ್ರಿಗೆ ಹೇಳಿ, ರಿಜಿಸ್ಟ್ರಾರ್ಗೆ ಹೇಳಿ, ಏನು ಮಾಡೋಕ್ಕಾಗಲ್ಲ, ಅಷ್ಟರಲ್ಲಿ ಏನಾದ್ರು ಅಪ್ಡೇಟ್ ಆಯಿತು ಅಂದರೆ ಮಾಡ್ತೀವಿ, ಇಲ್ಲಾಂದರೆ ಈ ವರ್ಷ ಕೂಡ ಹಾಕೋದಕ್ಕಾಗಲ್ಲ ಅಂತ ತುಂಬ ನೆಗ್ಲೆಕ್ಟಾಗಿ ಆನ್ಸರ್ ಮಾಡೋರು. ತುಂಬ ಬೇಜಾರಾಯಿತು. ಯಾಕಂದರೆ ಕೆಲವರಿಗೆ ಸ್ಕಾಲರ್ಶಿಪ್ಪಿಂದ 7-8 ಸಾವಿರ ಬರಬಹುದು, BA BCom ಅವರಿಗೆ ಕಮ್ಮಿ ದುಡ್ಡು ಬರುತ್ತೆ, 7-8 ಸಾವಿರ ರೂಪಾಯಿ. ಅದೇ MBA MSc ಅವರಿಗೆ 25 ಸಾವಿರ ರೂಪಾಯಿಂದ 28 ಸಾವಿರ ರೂಪಾಯಿವರೆಗೂ ಅಮೌಂಟು ಬರುತ್ತೆ, ರಿಟರ್ನ್ ಆಗುತ್ತೆ. ಅವ್ರು ಯಾವುದೇ ಕ್ಯಾಸ್ಟ್ ಆಗಿದ್ರು ಕೂಡ ರಿಟರ್ನ್ ಆಗುತ್ತೆ. ಆದರೆ KSO ಇವರು ಹೋದ ಸಲ ಕೂಡ ನಮ್ಮ ಬಗ್ಗೆ ನೆಗ್ಲೆಕ್ಟ್ ಮಾಡಿದ್ರು. ರಿನ್ಯೂವಲ್ ಅಡ್ಮಿಷನ್ ಬೇಗ ಸ್ಟಾರ್ಟ್ ಆಗಲಿಲ್ಲ, ಮತ್ತು ಎಕ್ಸ್ಟೆಂಡ್ ಮಾಡಿಸೋದ್ರ ಬಗ್ಗೆ ಅವ್ರ ಕಡೆಯಿಂದ ಏನು ರೆಸ್ಪಾನ್ಸ್ ಸಿಗಲಿಲ್ಲ. ಗೌರ್ಮೆಂಟ್ ಅವ್ರಿಗೇನೋ ರಿಕ್ವೆಸ್ಟ್ ಮಾಡಿದರೆ ಆ ಸಲ ಕೂಡ ಒಂದಷ್ಟು ವಿದ್ಯಾರ್ಥಿಗಳಿಗೆ ಸಹಾಯ ಆಗೋದು. ಆದರೆ ಅವರ ಕೆಲಸ ಮಾಡಲಿಲ್ಲ. ಆ ಸಲ ಕೂಡ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪು ಲಾಸ್ ಆಯಿತು. ಈ ವರ್ಷ ನೋಡಿದ್ರೆ ಈ ರೀತಿಯಾಗಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ. ಇವತ್ತೇ ಲಾಸ್ಟ್ ಡೇಟ್ ಇದೆ, ಆದರೂ ಕೂಡ UUCMS ಅಲ್ಲಿ ಇವತ್ತಿನವರೆಗೂ ಡಾಟಾಗಳು ಅಪ್ಡೇಟ್ ಆಗಿಲ್ಲ. ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ರೆ ಅದೇ ಹೇಳಿದ್ನಲ್ಲ, VC ಸರ್ನ ಕಾಂಟ್ಯಾಕ್ಟ್ ಮಾಡಿ, ಅವ್ರು ಮಾಡಬೇಕು ಇವ್ರು ಮಾಡಬೇಕು ಅಂತ ನೆಗ್ಲೆಕ್ಟ್ ಆನ್ಸರ್ ಕೊಡ್ತಿದ್ದಾರೆ. ಒಂದು ಸ್ವಲ್ಪ ತುಂಬ ಬೇಜಾರಾಯಿತು. ವಿದ್ಯಾರ್ಥಿಗಳು ಯಾರಿದ್ದೀರಾ ನೀವೆಲ್ಲ ಸೇರಿಕೊಂಡು ದಯವಿಟ್ಟು ಅವ್ರಿಗೆ ಮನವಿ ಮಾಡ್ಕೊಳ್ಳಿ, ಇದನ್ನು ಅಪ್ಡೇಟ್ ಮಾಡೋದ್ರ ಬಗ್ಗೆ ಒಂದು ಮಾಹಿತಿನ ತಿಳಿಸಿ. ಇಲ್ಲ ಅಂದರೆ ಈ ವರ್ಷ ಕೂಡ ನೀವು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕೋದಕ್ಕೆ ಆಗೋದಿಲ್ಲ. ಅವನಿಗೆ ಮುಟ್ಸಿದ್ರೆ ಮಾತ್ರ ಈ ವರ್ಷ ಅಪ್ಲಿಕೇಶನ್ ಹಾಕೊಳ್ಳೋದಕ್ಕಾಗತ್ತೆ. ಇಲ್ಲ ಅಂದ್ರೆ ಲಾಸ್ಟ್ ವರ್ಷದ ತರ ಈ ವರ್ಷ ಕೂಡ ಸ್ಕಾಲರ್ಶಿಪ್ ನ ಲಾಸ್ ಮಾಡ್ಕೊಬೇಕು. ಈ ಸಲ ಎಲ್ಲಾ ಕ್ಯಾಟಗರಿ ವಿದ್ಯಾರ್ಥಿಗಳು, SC ST OBC ಮತ್ತೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ವಿದ್ಯಾರ್ಥಿಗಳು ಕೂಡ ನೀವು ಸ್ಕಾಲರ್ಶಿಪ್ ನ ಕಳ್ಕೊಂತೀರಾ. KSOU ನೆಗ್ಲೆಕ್ಟ್ ಮಾಡ್ತು ಅಂದ್ರೆ ಖಂಡಿತವಾಗ್ಲೂ 7,000 ರೂಪಾಯಿಂದ 30,000 ರೂಪಾಯಿ ಹಣದವರೆಗೂ ನೀವು ಕಳ್ಕೊಬೇಕಾಗುತ್ತೆ. ನೋಡಿ ನಿಮ್ಗೇನ್ ಅನ್ಸುತ್ತೆ ಅದನ್ನ ನೀವು ಮಾಡಿ, KSOU ಗಮನಕ್ಕೆ ತಲುಪಿಸೋ ಪ್ರಯತ್ನನ ಮಾಡಿ. ಸಾಧ್ಯ ಆದರೆ ಲೆಟರ್ ಬರೆದು ಕಳಿಸಿ ಅಥವಾ ಮೇಲ್ ಮಾಡಿ, ಏನಾಗುತ್ತೋ ಅದನ್ನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದಿಷ್ಟು SSP ಸ್ಕಾಲರ್ಶಿಪ್ ಈ ವರ್ಷ ಬರೋದಕ್ಕೆ ಡೌಟ್ ಅನ್ನೋದ್ರ ಬಗ್ಗೆ ನನ್ನ ಇನ್ಫಾರ್ಮೇಶನ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.